ಮೊದಲನೇದಾಗಿ ನಮ್ಮ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತರ ಮುಖಾಂತರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಕೂಡಿ ಬಂದಿರುವಂತಹ ಪ್ರೀತಿಯ ಎಲ್ಲ ಸಹೋದರ ಮತ್ತು ಸಹೋದರಿಗಳಿಗೂ ಈ ಒಂದು ಮುಂಜಾನೆಯ ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ. ಪ್ರೀತಿಯ ಸಹೋದರ ಸಹೋದರಿಗಳೇ, ಮೊದಲನೇದಾಗಿ ನಾವು ಒಂದು ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ಪರಲೋಕದಲ್ಲಿ ಎಂದೆಂದಿಗೂ ನಿರಂತರವಾಗಿ ಸ್ತುತಿಯನ್ನು ಹೊಂದತಕ್ಕ ನಮ್ಮ ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ಸ್ತುತಿಗನ ಮಾನವು ನಮ್ಮ ರಕ್ಷಕರ ಮುಖಾಂತರವಾಗಿ ತಂದೆಯ ದೇವರೇ ಈ ಒಂದು ಮುಂಜಾನೆಯಲ್ಲಿ ನಿಮಗೆ ಸಲ್ಲಿಸುತ್ತಾ, ತಂದೆಯ ದೇವರೇ ನಮ್ಮೆಲ್ಲರ ಜೀವಿತದಲ್ಲಿ ಕಳೆದ 1 ವರ್ಷಗಳ ಕಾಲ ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ಒಂದು ಕೋಳಿಯು ತನ್ನ ಮರಿಗಳನ್ನು ಯಾವ ರೀತಿಯಲ್ಲಿ ಮರೆಮಾಚಿಕೊಳ್ಳುತ್ತದೆಯೋ ಆ ರೀತಿಯಾಗಿ ನಿಮ್ಮಲ್ಲಿ ಒಡಂಬಡಿಕೆ ಮಾಡಿಕೊಂಡಿರುವಂಥ ನಿಮ್ಮ ಮಕ್ಕಳನ್ನು ತಂದೆಯ ದೇವರೇ 1 ವರ್ಷಗಳ ಕಾಲ ಎಲ್ಲ ಆಗು ಹೋಗುಗಳ ಮಧ್ಯದಲ್ಲಿಯೂ, ಎಲ್ಲ ಕಣ್ಣೀರುಗಳ ಮಧ್ಯದಲ್ಲಿಯೂ, ದುಃಖಗಳ ಮಧ್ಯದಲ್ಲಿಯೂ, ಸಂತೋಷಗಳ ಮಧ್ಯದಲ್ಲಿಯೂ, ವೇದನೆಗಳ ಮಧ್ಯದಲ್ಲಿಯೂ, ಎಲ್ಲ ಗಂಡಾಂತರಗಳ ಮಧ್ಯದಲ್ಲಿಯೂ ನಿಮ್ಮ ಕೃಪೆಯನ್ನು ಕೊಟ್ಟು, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದಾಗಿ ಪ್ರತಿಯೊಂದು ಕ್ಷಣದಲ್ಲಿಯೂ ತಂದೆಯ ದೇವರೇ ನಿಮ್ಮ ಮಗನ ಮುಖಾಂತರವಾಗಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಉರಿದುಂಬಿಸಿ, ನಮ್ಮನ್ನು ಪರಾಂಬರಿಸಿ, ನಮ್ಮನ್ನು ನಿಮ್ಮ ಕೃಪೆಯಲ್ಲಿ ಮರೆಮಾಚಿಕೊಂಡು ಈ ದಿನದವರೆಗೂ ನಮ್ಮನ್ನು ಕಾಯ್ದು ಈ ಮುಂಜಾನೆಯಲ್ಲಿ ಎದ್ದು ನಿಮ್ಮ ಸ್ವರವನ್ನು ಕೇಳುವುದಕ್ಕೂ ತಂದೆ ದೇವರೇ ಅದನ್ನು ನಾವು ಆಲಿಸುವುದಕ್ಕೂ ಈ ದಿನ, ಈ ಸಮಯ, ಈ ಕ್ಷಣವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ನಾವು ವಂದನೆಯನ್ನು ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಈ ದಿನದಲ್ಲಿ ಧ್ಯಾನಿಸುವಂಥ ವಾಕ್ಯಗಳ ಅನುಸಾರವಾಗಿ ನಮ್ಮ ಜೀವಿತಗಳನ್ನು ನಾವು ಒಳಪಡಿಸಿಕೊಂಡು ಆ ವಾಕ್ಯಗಳನುಸಾರವಾಗಿ ನಾವು ಜೀವಿಸಲಿಕ್ಕೆ ನಮಗೆ ಬೇಕಾಗಿರುವಂತಹ ಸಿದ್ಧ ಮನಸ್ಸನ್ನು ಕೊಟ್ಟು ಇನ್ನೂ ಒಂದು ಹೆಜ್ಜೆ ನಿಮ್ಮ ಮಗನ ಒಂದು ಸ್ವಾರೂಪ್ಯದಲ್ಲಿ ನಾವು ಬೆಳೆಯೋದಕ್ಕೆ ನಮಗೆ ಸಹಾಯ ಮಾಡ್ರಿ. ಈ ಒಂದು ಪ್ರಾರ್ಥನೆಯನ್ನ ನಮ್ಮ ಒಡೆಯರು, ನಮ್ಮ ರಕ್ಷಕರು ಆಗಿರುವಂತಹ ಯೇಸು ಕ್ರಿಸ್ತರ ನಾಮದಲ್ಲಿ ನಾವು ಬೇಡುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನದ ಒಂದು ಪರಲೋಕದ ಮನ್ನಾ. ಯೆಹೋವನನ್ನ ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ. ಯೆಹೋವನನ್ನ ನಿರೀಕ್ಷಿಸಿಕೊಂಡೇ ಇರು. ಕೀರ್ತನೆ 27:14. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಮತ್ತು ಸಹೋದರಿಗಳೇ, ಈ ಒಂದು ಕೀರ್ತನೆ ಬರೆಯುವುದಕ್ಕೆ ಮುಂಚೆ ದಾವೀದ ರಾಜರು 26ನೇ ಕೀರ್ತನೆಯನ್ನು ಬರೀತಾರೆ. ಸೊ ಆ 26ನೇ ಕೀರ್ತನೆ ಯಾವ ರೀತಿ ಇದೆ ಎಂಬುದಾಗಿ ನೋಡುವಾಗ, ಸದ್ಭಕ್ತನು ಬಲಾತ್ಕಾರಿಗಳಿಂದ ತಪ್ಪಿಸಬೇಕೆಂಬುದಾಗಿ ಒಂದು ಪ್ರಾರ್ಥನೆಯನ್ನ ಮಾಡ್ತಾರೆ. ಹಾಗಾದ್ರೆ ಮೊದಲನೇದಾಗಿ ನೋಡುವಾಗ ಈ 26ನೇ ಕೀರ್ತನೆಯಲ್ಲಿ ಅವರ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಪ್ರಾರ್ಥನೆಯನ್ನ ಮುಗಿಸಿ ನೆಕ್ಸ್ಟ್ 27ನೇ ಕೀರ್ತನೆ ಅವರ ನಂಬಿಕೆಯನ್ನ ವ್ಯಕ್ತಪಡಿಸುವಂತಹ ಕೀರ್ತನೆ. ಹಾಗಾದ್ರೆ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಲ್ಲಿ ಆ ಒಂದು ಸದ್ದುತ್ತರ, ದೇವರ ಸದ್ದುತ್ತರ ವಿಳಂಬವಾಗುವಾಗ ಅವರು ಆ ಪ್ರಾರ್ಥನೆಯ ಮೇಲೆ, ದೇವರ ಮೇಲೆ ಇಡುವಂತಹ ನಿರೀಕ್ಷೆಯನ್ನ ಕುರಿತು ಏನ್ ಮಾಡುತ್ತೆ ಅಂದ್ರೆ 27ನೇ ಕೀರ್ತನೆ ವ್ಯಕ್ತಪಡಿಸುವುದಂತಾಗಿದೆ. ಆಗಿರುವಾಗ ಇಲ್ಲಿ ಹೇಳ್ತಾರೆ, ಯೆಹೋವನನ್ನೇ ನಿರೀಕ್ಷಿಸಿಕೊಂಡಿರು. ಹಾಗಾದ್ರೆ ಯಾವ ಸಮಯದಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡಿ ಆ ಪ್ರಾರ್ಥನೆಗೆ ವಿಳಂಬವಾಗುತ್ತೋ, ತಡವಾಗುತ್ತೋ, ಸೊ ಏನಾಗತ್ತೆ, ಕೆಲವೊಂದು ನಿರೀಕ್ಷೆಗಳು ನಮಗೆ ನಾವು ನಿರೀಕ್ಷಿಸುವಾಗ ಅದು ತಡವಾಗುವಾಗ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಸೋತೋಗುತ್ತೆ. ಕೆಲವೊಂದು ನಾವು ಎದುರು ನೋಡಿರ್ತೀವಿ, ಅದು ನಡೆಯದೇ ಇದ್ದಾಗ ಯಥಾ ಪ್ರಕಾರ ಮನುಷ್ಯನ ಒಂದು ಸ್ವಾಭಾವಿಕ ಗುಣ ಏನಾಗ್ತಾರೆ ಅಂದ್ರೆ, ನಿರೀಕ್ಷೆಗಳು ಸುಳ್ಳಾಗುವಾಗ ಅಥವಾ ನಿರೀಕ್ಷೆಗಳು ಅದು ಬಯಸುವಾಗ ಅದು ನಮಗೆ ಲಭಿಸದೇ ಇರುವಾಗ ನಮ್ಮ ಮನಸ್ಸು ಕುಗ್ಗಿ ಹೋಗುತ್ತೆ. ಸೊ ಆಗ ಇಲ್ಲಿ ಆ ಒಂದು ನಿರೀಕ್ಷೆಗಳ ಮೇಲೆ ನಮ್ಮ ಮನಸ್ಸು ಹೇಗಿರಬೇಕು, ಯಾವಾಗ ನಾವು ನಿರೀಕ್ಷಿಸಿದಂಥ ಕಾರ್ಯಗಳು ಅದು ಕಾರ್ಯರೂಪಕ್ಕೆ ಬರದೇ ಇರುವಾಗ ನಮ್ಮ ನಂಬಿಕೆ ಹೇಗಿರಬೇಕು, ನಮ್ಮ ಮನಸ್ಸನ್ನು ನಾವು ಹೇಗೆ ದೃಢಪಡಿಸಿಕೊಳ್ಬೇಕು. ಆ ಮನಸ್ಸು, ಆ ದಾವೀದನ ಮನಸ್ಸನ್ನು ನೋಡಿ ಹೇಳ್ತಾರೆ, ನನ್ನ ಮನವೇ ನೀನೇನು ಮಾಡು, ಕಾದಿರು, ನಿರೀಕ್ಷಿಸಿರು, ಹೃದಯವೇನಾಗ್ಬಿಡಲಿ, ಧೈರ್ಯದಿಂದಿರಲಿ. ಕೆಲವು ಸಮಯ ಹೃದಯಗಳು ಏನಾಗುತ್ತೆ,
ಸೋತು ಹೋಗುವಂಥ ಸಮಯ ಬರುತ್ತೆ. ಬಟ್ ಅದೇ ನಮ್ಮ ದಾವೀದ ರಾಜ ಹೇಳ್ತಾರೆ, ನೀನು ಸೋತು ಹೋಗ್ಬೇಡ, ತನ್ನ ಮನಸ್ಸಿನಲ್ಲಿ ಮಾತಾಡ್ತಾರೆ. ಅವ್ರಿಗೂ ಅವ್ರ ಮನಸ್ಸಿಗೂ ಸಂಬಂಧ ಪಡುವಂಥ ಈ ಕೀರ್ತನೆ 27ನೇ ಕೀರ್ತನೆ ಆಗಿರುತ್ತೆ. ಅವರ ಮನಸ್ಸನ್ನು ದೃಢಪಡಿಸಿ ಅವರ ಮನಸ್ಸನ್ನು ನೋಡಿ ಮಾತಾಡುವಂತಹ ಕೀರ್ತನೆನೇ 27ನೇ ಕೀರ್ತನೆ. ಸೊ ಇಲ್ಲಿ ಸಹೋದರರು ಇದಕ್ಕೆ ತುಂಬ ಒಂದು ಎಕ್ಸ್ಪ್ಲನೇಷನನ್ನು ಕೊಡ್ತಾರೆ. ರೀಪ್ರಿಂಟ್ಸ್ ನಂಬರ್ 1759 ಇದಕ್ಕೆ ಎಕ್ಸ್ಪ್ಲನೇಷನನ್ನು ಕೊಡುವಾಗ ಅಲ್ಲಿ ಹೇಳ್ತಾರೆ, ದೇವರ ಯೋಜನೆಗಳ ಕಾರ್ಯನಿರ್ವಹಣೆಗಳಲ್ಲಿ ಕಾಲ ಅಥವಾ ಸಮಯ ಎಂಬುದು ಬಹಳ ಮುಖ್ಯವಾದದ್ದು. ಹಾಗಾದ್ರೆ ನೋಡ್ರಿ, ದೇವರ ಯೋಜನೆಯಲ್ಲಿ ಏನಿದೆ, ಒಂದು ಕಾಲಗಳನ್ನು ದೇವರೇನು ಮಾಡಿದ್ದಾರೆ ಅಂದರೆ ನಿಯಮಿತವಾಗಿ ಇಟ್ಟಿದ್ದಾರೆ. ಅಂದರೆ ಪ್ರತಿಯೊಂದಕ್ಕೂ ನಾವು ಪ್ರಸಂಗಿಯಲ್ಲಿ 3ನೇ ಅಧ್ಯಾಯದಲ್ಲಿ ನೋಡುವಾಗ ಪ್ರತಿಯೊಂದು ಕಾಲಕ್ಕೂ ಪ್ರತಿಯೊಂದು ಕಾರ್ಯಕ್ಕೂ ಒಂದೊಂದು ಕಾಲಗಳನ್ನು ದೇವರೇನು ಮಾಡಿದ್ದಾರೆ, ಇಟ್ಟಿದ್ದಾರೆ. ಅಳುವ ಸಮಯ, ನಗುವ ಸಮಯ, ದುಃಖಿಸುವ ಸಮಯ, ಬಿತ್ತುವ ಸಮಯ, ಕೊಯ್ಯುವ ಸಮಯ, ಪ್ರತಿಯೊಂದು ಕಾರ್ಯಕ್ಕೂ ದೇವರು ಒಂದೊಂದು ಸಮಯಗಳನ್ನು ಕ್ಲುಪ್ತ ಕಾಲದಲ್ಲಿ ನಿಗದಿಪಡಿಸಿದ್ದಾರೆ ಎಂಬುದಾಗಿ ಪ್ರಸಂಗಿಯಲ್ಲಿ ಹೇಳ್ತಾರೆ. ಹಾಗಾದರೆ ಇಲ್ಲಿ ಸಹೋದರರು ಹೇಳುವಾಗ ದೇವರ ಯೋಜನೆಯಲ್ಲಿ, ಅವರ ಕಾರ್ಯನಿರ್ವಹಣೆಯಲ್ಲಿ ಕಾಲಗಳು ಮತ್ತು ಸಮಯಗಳು ಬಹಳ ಬಹಳ ಮುಖ್ಯವಾಗಿದೆ. ಹಾಗಾದರೆ ಏನೆಲ್ಲ ದೇವರ ಕಾರ್ಯಗಳಲ್ಲಿ, ಆ ಕಾಲಗಳಲ್ಲಿ ದೇವರು ಸಮಯಗಳನ್ನು ಕ್ಲುಪ್ತವಾಗಿ ನಿಗದಿಪಡಿಸಿದ್ದಾರೆ, ಕೆಲವೊಂದು ಉದಾಹರಣೆಗಳನ್ನು ಕೆಳಗಡೆ ಕೊಟ್ಕೊಂಡ್ಬರ್ತಾರೆ. ನಾವು ದೇವರಿಂದ ನಿರೀಕ್ಷಿಸಿಕೊಂಡಿರುವ ಆಶೀರ್ವಾದಗಳ ಅನುಭವ ತಡವಾಗಿ ಬರುವಾಗ ನಮ್ಮ ಸಹನೆಯ ಪರೀಕ್ಷೆ ಆಗುವಲ್ಲಿ ಇದರಿಂದ ನಾವು ನಿರಾಶೆಗೊಳ್ಳಬಾರದು. ಖಂಡಿತ ಅಲ್ಲಿ ಹೇಳ್ತಾರೆ, ಕೆಲವೊಂದು ಆಶೀರ್ವಾದಗಳು ನಾವು ಮಾಡಿರ್ತೀವಿ ಪ್ರಾರ್ಥನೆ. ನೋಡ್ರಿ, ದಾವೀದರಾಜ 26ನೇ ಕೀರ್ತನೆಯಲ್ಲಿ ಪ್ರಾರ್ಥನೆ ಮಾಡಿದ್ರು, ಬಟ್ ಅಲ್ಲಿ ತಡವಾಯಿತು, ಬಟ್ ಮನಸ್ಸು ಸೋತೋಗ್ತಾ ಇದೆ. ಬಟ್ 27ನೇ ಕೀರ್ತನೆಯಲ್ಲಿ ಹೇಳ್ತಾರೆ, ನನ್ನ ಮನವಿ ನೀನೇ ಆಗಬೇಡ, ಧೈರ್ಯದಿಂದಿರು, ಯೆಹೋವನನ್ನು ನಿರೀಕ್ಷಿಸು, ಯೆಹೋವನೇನು ಮಾಡ್ತಾರೆ, ನಿನ್ನನ್ನು ಆ ಕಾರ್ಯವನ್ನು ಸಫಲ ಮಾಡ್ತಾರೆ. ಬಟ್ ವಿಳಂಬವಾಗುವಾಗ ಈ ರೀತಿಯಾಗಿ ನಾವು ನಿರಾಶೆಗೊಳ್ತೀವಿ. ಹಾಗಾದ್ರೆ ಅಲ್ಲಿ ಹೇಳ್ತಾರೆ, ಖಂಡಿತವಾಗಿ ಆ ವಿಳಂಬ ಯಾಕೆ ಆಗಬಹುದು, ನಮ್ಮಲ್ಲಿ ಸಹನೆಯ ಪರೀಕ್ಷೆ, ನಾವು ನಮ್ಮಲ್ಲಿ ಆ ಒಂದು ತಾಳ್ಮೆಯನ್ನು ಉಂಟು ಮಾಡುವುದಕ್ಕೆ ಕೆಲವು ಸಮಯ ವಿಳಂಬವಾಗಬಹುದು. ಬಟ್ ಆ ಸಮಯದಲ್ಲಿ ನೀವು ನಿರಾಶರಾಗಬೇಡ್ರಿ. ಬಟ್ ನಮ್ಮ ವೈಯಕ್ತಿಕ ಜೀವನದಲ್ಲಾಗಿರ್ಬೋದು, ನಮ್ಮ ಕುಟುಂಬ ಜೀವಿತದಲ್ಲಾಗಿರ್ಬೋದು, ಅಥವಾ ನಾವು ಇನ್ನು ಈ ಥರ ನಮ್ಮ ಎಕ್ಲಿಶಿಯ ಒಂದು ಕುಟುಂಬದಲ್ಲಾಗಿರ್ಬಹುದು, ಕೆಲವೊಂದು ವಿಷಯಗಳನ್ನು ನಾವು ಪ್ರಾರ್ಥನೆ ಮಾಡಿರ್ತೀವಿ. ಸೊ ಆ ಪ್ರಾರ್ಥನೆ ನಮ್ಮ ಮಕ್ಕಳ ಜೀವಿತದಲ್ಲಾಗಿರ್ಬೋದು, ನಮ್ಮ ಜೀವಿತದಲ್ಲಾಗಿರ್ಬೋದು, ಅಥವಾ ಇನ್ನಿತರ ಜೀವಿತದಲ್ಲಾಗಿರ್ಬೋದು, ಯಾವುದೋ ಒಂದು ವಿಷಯದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿರ್ತೀವಿ. ಬಟ್ ಅದು ವಿಳಂಬವಾಗ್ತಾ ಇದೆ ಎಂಬುದಾಗಿ ಇರುವಾಗ ನಾವು ನಿರಾಶೆಗೊಳ್ಳಬಾರ್ದು. ಯಾಕೆ ಎಂಬುದಾಗಿ ನೋಡುವಾಗ, ನಮಗೆ ಆ ವಿಳಂಬವಾಗುವಂಥ ಸಮಯದಲ್ಲಿ ಆಶೀರ್ವಾದಗಳೊಂದಿಗೆ, ಅನುಭವಗಳೊಂದಿಗೆ ದೇವರು ನಮಗೆ ಸಹನೆಯ ಪರೀಕ್ಷೆಯನ್ನು ನಮಗೆ ಕಲಿಸ್ತಾ ಇದ್ದಾರೆ. ಸೊ ಆ ಸಮಯದಲ್ಲಿ ನಾವು ನಿರಾಶರಾಗಬಾರ್ದು ಅಂತ ಹೇಳ್ತಾರೆ. ದೇವರು ಈ ಭೂಮಿಯನ್ನು ನೋಡ್ರಿ, ಎಕ್ಸಾಂಪಲು ಇನ್ನೂ ಒಂದು 5-6 ಎಕ್ಸಾಂಪಲ್ ಕೆಳಗಡೆ ಕೊಟ್ಕೊಂಡ್ಬರ್ತಾರೆ. ನೋಡ್ರಿ, ದೇವರು ಈ ಭೂಮಿಯನ್ನು ಕ್ರಮಪಡಿಸಿ ಮನುಷ್ಯರ ನಿವಾಸ ಯೋಗ್ಯ ಮಾಡುವುದಕ್ಕಾಗಿ ಸಮಯ ತೆಗೆದುಕೊಳ್ಳಬೇಕಾಗಿತ್ತು. ಹಾಗಾದರೆ 49,000 ವರ್ಷ ಆ ಭೂಮಿಯನ್ನು ಕ್ರಮಪಡಿಸುವುದಕ್ಕೆ, ಸರಿಯಾಗಿ ಮನುಷ್ಯನ ನಿವಾಸಕ್ಕಾಗಿ ಆ 7 ದಿನಗಳು ಏನಾಗಬೇಕಾಗಿತ್ತು, ಸಮಯವನ್ನು ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ದೇವರ ಲೆಕ್ಕದಲ್ಲಿ ನೋಡ್ತೀವಿ, ಒಂದು ದಿನ ತಂದೆಯಾದ ದೇವರ ಲೆಕ್ಕದಲ್ಲಿ 7,000 ವರ್ಷ, 7 × 7 49,000 ಇಯರ್ಸ್, 49,000 ವರ್ಷಗಳು ಏನಾಯಿತು, ಆ ಭೂಮಿಯನ್ನು ಕ್ರಮಪಡಿಸಿ ಮನುಷ್ಯನ ವಾಸಸ್ಥಾನಕ್ಕೆ, ಸರಿಯಾದ ಒಂದು ವಾಸಸ್ಥಾನ ಮಾಡುವುದಕ್ಕೆ, ನೋಡ್ರಿ, ಆ ಕ್ರಮಪಡಿಸುವುದಕ್ಕೆ ದೇವರು ತೆಗೆದುಕೊಂಡಂಥ ಸಮಯ ಬೇಕಾಗಿತ್ತು. ನೆಕ್ಸ್ಟ್ ಹೇಳ್ತಾರೆ, ಲೋಕದ ಜನರಿಗೆ ಕೆಟ್ಟತನದಿಂದ ಅನುಭವದ ನೀತಿ ಪಾಠ ಕಲಿಯುವುದಕ್ಕೆ ಸಮಯ ಬೇಕಾಗಿತ್ತು. ಹಂಗಾರೆ ಲೋಕಕ್ಕೂ ದೇವ್ರೇನು ಮಾಡಿದ್ದಾರೆ, ನೀತಿ ಅನುಭವದಿಂದ, ಕೆಟ್ಟದಿಂದ ನೀತಿಯ ಅನುಭವ ಪಾಠವನ್ನು ಕಲಿಯುವುದಕ್ಕೆ ಸಮಯ ಇಟ್ಟಿದ್ದಾರೆ. ಹಾಗಾದರೆ ಆ 1,000 ವರ್ಷ ಇಡೀ ಲೋಕ ಏನಾಗಬೇಕು, ನೀತಿಯನ್ನು ಕಲಿಬೇಕು. ಹಾಗಾದರೆ ಇದು ಕೆಟ್ಟದನ್ನು ಅನುಮತಿಗೆ ಮಾಡೋದಕ್ಕೆ ಇಟ್ಟಿದ್ದಾರೆ. ಈ 6,000 ವರ್ಷಗಳ ಕಾಲ ಆದಾಮನಿಂದ ಸೃಷ್ಟಿಯಿಂದ ಹಿಡಿದು ಈ ದಿನದವರೆಗೂ ಏನು ಮಾಡಿದ್ದಾರೆ, ದೇವರು
ಅನುಮತಿಯನ್ನ, ಕೆಟ್ಟದನ್ನ ಅನುಮತಿಯನ್ನ ಮಾಡುವುದಕ್ಕೆ ಇಟ್ಟಿದ್ದಾರೆ. ಬಟ್ ಅದಾದ ಮೇಲೆ 1,000 ವರ್ಷ ಅವರು ನೀತಿಯ ಪಾಠವನ್ನ ಕಲಿಬೇಕು. ಅಂಟಿಲ್ ಅದು 1,000ದ ಎಂಡಲ್ಲಿ ಇಡೀ ಲೋಕ ನೀತಿಯ ದಾರಿಯಲ್ಲಿ ನಡೀತಾರೆ, ನೀತಿ ಪಾಠವನ್ನ ಕಲಿತಾರೆ. ಸೊ ಅದಕ್ಕೂ ನೋಡ್ರಿ ಸಮಯ ಬೇಕಾಗಿತ್ತು. ಹಾಗಾದ್ರೆ ಯೇಸು ಕ್ರಿಸ್ತನನ್ನ ಲೋಕದ ರಕ್ಷಕನಾಗಿ ಬರುವುದಕ್ಕೆ, ತಯಾರಿ ನಡೆಸುವುದಕ್ಕೆ ಸಮಯ ಸರಿಯಾಗಿ ಬೇಕಾಗಿತ್ತು. ಹಾಗಾದ್ರೆ ಯೇಸು ಕ್ರಿಸ್ತರು ಸರಿಯಾದ ಸಮಯಕ್ಕೆ ಅವರು ಬಂದರು 2,000 ವರ್ಷಗಳ ಹಿಂದೆ. ಯಾಕೆ ಅವರು 4,000 ವರ್ಷಗಳ ಹಿಂದೆ ಬರಲಿಲ್ಲ? ಬಟ್ ನೋಡ್ರಿ, ಅದನ್ನೂ ಟೈಮು ದೇವರ ಗಣನೆಯಲ್ಲಿ, ದೇವರ ಲೆಕ್ಕದಲ್ಲಿ, ಅವರ ಯೋಜನೆಯಲ್ಲಿ ಯೇಸು ಕ್ರಿಸ್ತನು ಇಂಥ ಟೈಮಲ್ಲೇ ಬರಬೇಕಾಗಿತ್ತು. ಆತನ ಮೊದಲನೆಯ ಬರುವಿಕೆ ಈ ದಿನಗಳಲ್ಲೇ ಬರಬೇಕಾಗಿತ್ತು ಎಂಬುದಾಗಿ ನಿಗದಿಪಡಿಸಲಾಗಿತ್ತು ತಂದೆಯ ಯೋಜನೆಯಲ್ಲಿ. ಅದರಲ್ಲಿ ಹೇಳ್ತಾರೆ, ಖಂಡಿತ ನೆಕ್ಸ್ಟ್ ಹೇಳ್ತಾರೆ, ಕ್ರಿಸ್ತನ ಸಭೆಯವರು ತಮ್ಮನ್ನು ಸಿದ್ಧಪಡಿಸಿಕೊಂಡು ದೇವರ ರಾಜ್ಯದಲ್ಲಿ ಮಹಿಮೆಗೊಂಡ ಆಳ್ವಿಕೆ ನಡೆಸುವುದಕ್ಕೆ ಸಹ ಸಮಯದ ಅವಶ್ಯಕತೆ ಇತ್ತು. ಹಾಗಾದ್ರೆ ನೋಡ್ರಿ, ಯೇಸು ಕ್ರಿಸ್ತರು ಬಂದ್ರು, ಈ ಕಾಲಿಂಗ್ ಅನ್ನ ಓಪನ್ ಮಾಡಿದ್ರು, ಇಕ್ಕಟ್ಟಾದ ಮಾರ್ಗವನ್ನ ಓಪನ್ ಮಾಡಿದ್ರು. ಸೊ ಅಲ್ಲಿಂದ ಸ್ಟಿಲ್ ಇವತ್ತಿನವರೆಗೂ ಏನಾಗ್ತಾ ಇದೆ? ಸಭೆಯ ಪ್ರಿಪರೇಷನ್. ಹಾಗಾದ್ರೆ ಸಭೆಯ ಮಹಿಮೆಗೊಳ್ಳುವಂತ ಒಂದು ನಡೆಸುವಿಕೆಯ ಕ್ರಿಯೆಗಳು, ಪ್ರಕ್ರಿಯೆ ಏನಾಗ್ತಾ ಇದೆ ಅಂದ್ರೆ ಇವತ್ತಿನವರೆಗೂ ನಡೀತಾ ಇದೆ. ಹಾಗಾದ್ರೆ ಪ್ರತಿಯೊಂದಕ್ಕೂ ದೇವರ ಯೋಜನೆಯಲ್ಲಿ ಒಂದೊಂದು ಕಾಲಗಳು ಸೀಮಿತವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಹೇಳ್ತಾರೆ, ಕಡೆಯದಾಗಿ ದೇವಜನರು ವೈಯಕ್ತಿಕವಾಗಿ ತಮ್ಮ ತಮ್ಮ ಜೀವನ ಕ್ರಮಗಳನ್ನ ಸರಿಪಡಿಸಿಕೊಳ್ಳುವುದಕ್ಕೂ ಕಾಲದ ಅವಶ್ಯಕತೆ ಇರುವುದು. ಹಾಗಾದರೆ ದೇವರ ಮಕ್ಕಳು ತಮ್ಮ ಜೀವನಗಳನ್ನ ಪರಿಪೂರ್ಣವಾದ ಯೇಸುಕ್ರಿಸ್ತನ ಸ್ವಾರೂಪ್ಯಕ್ಕೆ ಬೆಳೆಸಿಕೊಳ್ಳೋದಕ್ಕೂ ಅವರಿಗೆ ಸಮಯ ಬೇಕು. ಬಟ್ ದೀಕ್ಷಾಸ್ನಾನ ತಗೊಂಡಿದ ತಕ್ಷಣನೇ ನಾವು ಜಸ್ಟಿಫಿಕೇಶನ್ ಆಗ್ತೀವಿ. ಬಟ್ ಜಸ್ಟಿಫಿಕೇಶನ್ ಆಗಿ ಸ್ಯಾಂಟಿಫಿಕೇಶನ್ ಆಗಬೇಕು ಅಂದಾಗ ಖಂಡಿತ ಅದು ಪ್ರೊಸೆಸ್ ತಗೊಳುತ್ತೆ ಟೈಮ್ನ. ಹಾಗಾದ್ರೆ ಸ್ಯಾಂಟಿಫಿಕೇಶನ್ ಆದ್ಮೇಲೇನು ಆ ಸ್ಯಾಂಟಿಫಿಕೇಶನ್ ಎಲ್ಲಿಗೆ ಹೋಗ್ಬೇಕು? ಪರಿಪೂರ್ಣವಾದ ಸ್ಥಿತಿಯಲ್ಲಿ ಯೇಸು ಕ್ರಿಸ್ತರ ಗುಣಗಳನ್ನ ಹೊಂದಿಕೊಳ್ಳುವುದಕ್ಕೆ ಹೋಗ್ಬೇಕು. ಹಾಗಾದ್ರೆ ಯಾವ ರೀತಿ ಹಂತವಾಗಿ ಒಂದು ಹೊಸ ಸೃಷ್ಟಿ ತಮ್ಮ ಜೀವನಗಳನ್ನ ಕ್ರಮಪಡಿಸಿಕೊಳ್ಳಬೇಕು? ಹಾಗಾದ್ರೆ ನೋಡ್ರಿ, ಪ್ರತಿಯೊಂದು ಕಾರ್ಯ ವೈಪರೀತ್ಯ ಸಮಯದಲ್ಲಿನೂ ಆ ಒಂದು ಹೊಸ ಸೃಷ್ಟಿಗೆ ದೇವರು ಅನುಭವಗಳನ್ನ ಕೊಡ್ತಾರೆ. ಬಟ್ ಒಂದೊಂದು ಸಮಯದಲ್ಲಿನೂ ಒಂದೊಂದು ದಿನಗಳಲ್ಲಿಯೂ ದೇವರು ಅನುಭವಗಳನ್ನು ಕೊಟ್ಟು ಪ್ರತಿಯೊಂದು ವರ್ಷದಿಂದ ವರ್ಷಕ್ಕೆ ಅನುಭವಗಳನ್ನು ಕೊಟ್ಟು ಬರ್ತಾರೆ. ಬಟ್ ಅವರು ತಮ್ಮ ಜೀವನ ಕ್ರಮಗಳನ್ನು ಏನು ಮಾಡಬೇಕು? ಸರಿಪಡಿಸಿಕೊಳ್ಳಬೇಕು. ಹಾಗಾದರೆ ದೀಕ್ಷಾಸ್ಥಾನ ತಗೊಂಡಿದ ತಕ್ಷಣನೇ ಯಾರು ಪರಿಪೂರ್ಣವಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜ್ಞಾನೋಕ್ತಿಗಳಲ್ಲಿ ಒಂದು ವಾಕ್ಯ ಹೇಳ್ತಾರೆ, ನೀತಿವಂತನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ಹಾಗಾದರೆ ನೀತಿವಂತನು ಯಾರು? ಯೇಸುಕ್ರಿಸ್ತರ ರಕ್ತದಿಂದ ತೊಳೆಯಲ್ಪಟ್ಟಿರುವವರು ನೀತಿವಂತನು. 7 ಸಾರಿ ಏನನ್ನು ಸೂಚನೆ ಮಾಡುತ್ತೆ? ಪರಿಪೂರ್ಣತೆಯನ್ನ ಸೂಚನೆ ಮಾಡುತ್ತೆ. ಕ್ರಿಸ್ತನ ಸ್ವಾರೂಪ್ಯವನ್ನ ಪರಿಪೂರ್ಣತೆಯಲ್ಲಿ ಬೆಳೆಯುವಾಗ ಖಂಡಿತ 7 ಬೀಳುಗಳು ಬೀಳ್ತೀವಿ, ಎದ್ದೇಳಬೇಕು, ಬೀಳ್ತೀವಿ, ಎದ್ದೇಳಬೇಕು. ಅನುಭವಗಳನ್ನ ದೇವರು ಕೊಡ್ತಾರೆ. ತಮ್ಮ ಜೀವನ ಕ್ರಮಗಳನ್ನ ನಾವೇನ್ ಮಾಡಬೇಕು? ಸರಿಪಡಿಸಿಕೊಳ್ತಾನೆ ಇರಬೇಕು. ನಮ್ಮ ಜೀವನಗಳನ್ನ ಸರಿಪಡಿಸಿಕೊಳ್ತಾ ಇರುವವರಿಗೆ ದೇವರು ಕೀರ್ತನೆ 50:23 ಹೇಳ್ತಾರೆ, ತನ್ನ ವಿಶೇಷವಾದ ರಕ್ಷಣೆಯನ್ನ ಅವರಿಗೆ ಕೊಡ್ತಾರೆ. ಯಾರು ತಮ್ಮ ಜೀವನಗಳನ್ನ, ತಮ್ಮ ದಾರಿಗಳನ್ನ ಸರಿಪಡಿಸಿಕೊಳ್ತಾರೋ ಅವರಿಗೆ ದೇವರು ತನ್ನ ವಿಶೇಷವಾದ ರಕ್ಷಣೆಯನ್ನ ಕೊಡ್ತಾರೆ. ಖಂಡಿತ ಇದು ಸಭೆಯ ಒಂದು ಆದಿಯಲ್ಲಿ ನಡೆಯುವವರಿಗೂ ಅವರ ಜೀವನಗಳನ್ನ ಕ್ರಮಪಡಿಸಿಕೊಳ್ಳುವವರಿಗೂ ಕಾಲಗಳ ಅವಶ್ಯಕತೆ ಇದೆ. ಖಂಡಿತವಾಗಿ ಇದನ್ನ ನಾವು ಮನದಟ್ಟು ಮಾಡಿಕೊಳ್ಬೇಕು. ಹಾಗಾದರೆ ಈ ಜೀವನದಲ್ಲಿ ಅಂಟಿಲ್ ನಾವು ಸಾಯುವವರೆಗೂ ಕಲಿಯುವಂತ ವಿಷಯಗಳು ದೇವರು ನಮಗೆ ಅನುಭವಗಳನ್ನ ಕೊಡ್ತಾನೆ ಇರ್ತಾರೆ. ಯಾರು ಪರ್ಫೆಕ್ಟ್ ಆಗ್ಬಿಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೆಳಿತೀವಿ, ಖಂಡಿತ ಇನ್ನೂ ಬೆಳೆಯುವಂತ ಹಂತದಲ್ಲಿ, ಇನ್ನೂ ನಾವು ಕ್ರಿಸ್ತನ ಸ್ವಾರೂಪ್ಯ ಹಂತದಲ್ಲಿ ಬೆಳೆಯೋದಕ್ಕೆ ಕಾಲ ಸಮಯ ನಮಗೆ ಬೇಕಾಗತ್ತೆ. ಸೊ ಆಗಿರುವಾಗ ನೆಕ್ಸ್ಟ್ ಹೇಳ್ತಾರೆ, ನಮ್ಮ ಪ್ರಾರ್ಥನೆಗಳಿಗೆ ದೇವರು ಸೂಕ್ತ ಉತ್ತರ ಕೊಡುವುದು ವಿಳಂಬಗೊಂಡರೂ ಇದನ್ನು ಆತನು ಮರೆಯುವ ಆಗಿಲ್ಲ. ಖಂಡಿತ ಅಪೊಸ್ತಲರು ಹೇಳ್ತಾರೆ, ದೇವರು ನಮ್ಮ ಕ್ರಿಯೆಗಳನ್ನು ನೋಡಿ, ನಾವು ಮಾಡುವಂಥ ಕೆಲಸಗಳನ್ನು ನೋಡಿ ಅದನ್ನು ಮರೆಯುವುದಕ್ಕೆ
ಅನ್ಯಾಯಸ್ಥನಲ್ಲ. ದೇವರ ಮಕ್ಕಳು ಏನೆಲ್ಲ ಎಫೆಕ್ಟ್ ಆಗ್ತಾ ಇದ್ದಾರೆ ಈ ಭೂಮಿಯಲ್ಲಿ. ಅನೇಕ ವಿಷಯಗಳನ್ನು ಕಳೆದುಕೊಳ್ತಾರೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೆ. ಅನೇಕ ತಮಗೆ ಲಾಭವಾದಗಳನ್ನು ನಷ್ಟವೆಂದೆಣಿಸ್ತಾರೆ ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೆ. ಸೊ ಈ ರೀತಿಯಾಗಿ ಎಲ್ಲ ತಮಗೆ ಲಾಭವಾದಗಳನ್ನು ನಷ್ಟವೆಂದು ಎಣಿಸಿ, ಅದನ್ನು ಕಸವೆಂದು ಎಣಿಸಿ ಇದನ್ನು ಮಾಡುವಾಗ ಖಂಡಿತ ದೇವರು ಇದನ್ನು ಮರೆಯೋದಕ್ಕೆ ಅನ್ಯಾಯಸ್ಥನಲ್ಲ. ಹಾಗಾದ್ರೆ ಹೇಳ್ತಾರೆ, ನೆಕ್ಸ್ಟ್ ಒಂದು ಒಳ್ಳೆ ಎಕ್ಸಾಂಪಲ್ ಅನ್ನು ಕೊಡ್ತಾರೆ. ಯಾವಾತನು ಗುಬ್ಬಿಗಳ ನೆಲಕ್ಕೆ ಬೀಳದಂತೆ ನೋಡಿಕೊಂಡು, ಮತ್ತು ಅಲ್ಲಿ ಹೇಳ್ತಾರೆ ಯಾವಾತನು ಗುಬ್ಬಿಗಳು ನೆಲಕ್ಕೆ ಬೀಳದಂತೆ, ಅಲ್ಲಿ ಯೇಸು ಕ್ರಿಸ್ತರು ಒಂದು ಸಾಮ್ಯವನ್ನು ಹೇಳ್ತಾರೆ. ಒಂದು ಕಾಸಿಗೆ 2 ಗುಬ್ಬಿಗಳು ಮಾರಲ್ಪಡುತ್ತೆ. ಹಾಗಾದ್ರೆ ಬೈ 1 get 1, ಒಂದು ತಗೊಂಡ್ರೆ ಒಂದು ಫ್ರೀ ಅಲ್ಲಿ ಇದೆ. ಆಗಿರುವಾಗ ಒಂದು ಫ್ರೀ ಆಗಿರೋ ಗುಬ್ಬಿನೇ ಕೆಳಗಡೆ ಬೀಳೋದಕ್ಕೆ ದೇವರ ಅನುಮತಿ ಇಲ್ಲದೆ ಬೀಳೋದಿಲ್ಲ ಅಂತ ಹೇಳುವಾಗ, ಒಂದು ಫ್ರೀ ಆಗಿರುವಂತ ಒಂದು ಕಾಸಿಗೆ 2 ಗುಬ್ಬಿಗಳು. ಹಾಗಾದ್ರೆ ಆ 2 ಗುಬ್ಬಿಗಳಲ್ಲಿ ಒಂದು ಗುಬ್ಬಿ ಉಚಿತವಾಗಿ ಕೊಡುವಂಥದ್ದು. ಹಾಗಾದ್ರೆ ಅಲ್ಲಿ ಹೇಳ್ತಾರೆ, ಒಂದು ಗುಬ್ಬಿ ಉಚಿತವಾಗಿರುವಂತ ಗುಬ್ಬಿ ನೆಲಕ್ಕೆ ಬೀಳದಂತೆ ದೇವರ ಎಣಿಕೆಯಲ್ಲಿ ಅದು ಇರುವಾಗ ಖಂಡಿತ ನಿಮ್ಮ ತಲೆ ಕೂದಗಳ ಕ್ಷೇಮ ಕಾಪಾಡಿಕೊಂಡು, ಅಂದ್ರೆ ನಿಮ್ಮ ತಲೆ ಕೂದಗಳು ಒಂದನ್ನು ಕೆಳಗಡೆ ಬೀಳದಂತೆ, ದೇವರ ಚಿತ್ತ ಇಲ್ಲದಂತೆ ಬೀಳದೇ ಇರುವಾಗ ಖಂಡಿತ ಪ್ರತಿಯೊಂದು ಕಾರ್ಯದಲ್ಲಿಯೂ ನಾವು ದೇವರ ಮೇಲಿಡುವಂತ ನಂಬಿಕೆ ನಮಗೆ ಅವಶ್ಯವಾಗಿದೆ. ಕೊನೆಗೆ ಹೇಳ್ತಾರೆ, ನಮ್ಮ ಅವಶ್ಯಕತೆಗಳಿಗಾಗಿ ಕ್ಷೀಣಧ್ವನಿಯಿಂದ ಕೂಗಿಕೊಳ್ಳುವುದನ್ನು ಸಹ ಆತನು ಅಲಕ್ಷ್ಯ ಮಾಡುವವನಲ್ಲ. ನಮ್ಮ ಎಲ್ಲೋ ಒಂದು ಸಣ್ಣ ಧ್ವನಿ ನಾವು ನಮ್ಮ ಹೃದಯದಿಂದ ಬರುವಾಗ, ಸಣ್ಣ ಧ್ವನಿ, ಆ ಧ್ವನಿಯೂ ಸಹ ದೇವರ ಎಣಿಕೆಯಲ್ಲಿ ಅಲಕ್ಷ್ಯ ಮಾಡುವವನಲ್ಲ. ದೇವರ ಎಣಿಕೆಯಲ್ಲಿ ಅದು ಎಣಿಸಲ್ಪಡುತ್ತದೆ. ಹಾಗಾದರೆ ಎಷ್ಟು ನಾವು ದೇವರನ್ನ ನಮ್ಮ ಹೃದಯಗಳನ್ನ ಬಲಪಡಿಸಿಕೊಳ್ಳಬೇಕು, ನಮ್ಮ ಹೃದಯಗಳನ್ನ ನಿರೀಕ್ಷಿಸಿಕೊಂಡಿರಬೇಕು ಎಂಬುದಾಗಿ ಈ ಒಂದು ಕೀರ್ತನೆ ಭಾಗದಲ್ಲಿ ನಾವು ನೋಡ್ತೀವಿ. ಸೊ ಈ ಒಂದು ಒಳ್ಳೆಯ ಕೀರ್ತಿಯನ್ನ ತಂದೆಯಾದ ದೇವರು ನಮಗೆ ಕೊಟ್ಟು, ಈ ಒಂದು ಮುಂಜಾನೆಯಲ್ಲಿ ನಮ್ಮ ಹೃದಯಗಳನ್ನು ಬಲಪಡಿಸಿ, ನಮ್ಮ ನಿರೀಕ್ಷೆಗಳು, ನಮ್ಮ ಆಕಾಂಕ್ಷೆಗಳು ಕೆಲವು ಸಮಯ ವಿಳಂಬವಾಗುವಾಗ ನಾವು ನಮ್ಮ ಹೃದಯವನ್ನ ನಿರೀಕ್ಷಿಸಿಕೊಂಡೇ ಇರಬೇಕು. ಖಂಡಿತವಾಗಿ ವಿಳಂಬವಾದ್ರೂ ದೇವರು ಅದನ್ನ ಮಾಡುವರಾಗಿದ್ದಾರೆ ಎಂಬುದಾಗಿ ಈ ಒಂದು ಕೀರ್ತನೆ ಭಾಗದಲ್ಲಿ ನೋಡಿದ್ವಿ. ದೇವರು ತಾನೇ ಈ ಒಂದು ಕೀರ್ತನೆಯನ್ನ ಆಶೀರ್ವದಿಸಲಿ. ನೆಕ್ಸ್ಟ್ ನಾವು ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಕ್ಲಾಸಲ್ಲಿ ನೋಡುವಾಗ, ನಿನ್ನೆ ದಿನದಲ್ಲಿ ನಾವೇನು ನೋಡಿದ್ವಿ ಅಂದರೆ, ವಿಜ್ಡಮ್ ರಿಫರೆನ್ಸ್ ನಂಬರ್ 2873, ಈಡುಬಲಿಯ ತತ್ವ. ನೀತಿವಂತನಾಗುವುದಕ್ಕೆ ಈಡುಬಲಿಯ ತತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಅವಶ್ಯವೇ. ಇದು ತುಂಬಾ ಒಂದು ಇಂಪಾರ್ಟೆಂಟ್ ಅತಿ ಮುಖ್ಯವಾದ ಒಂದು ಪ್ರಶ್ನೆಯಾಗಿದೆ. ನೀತಿವಂತನಾಗುವುದಕ್ಕೆ ಖಂಡಿತ ಈಡುಬಲಿಯ ಆ ಒಂದು ಮುಖ್ಯತ್ವವನ್ನ ಅರ್ಥ ಮಾಡಿಕೊಳ್ಳುವುದು ಅವಶ್ಯವೇ, ಬಹು ಅವಶ್ಯವೇ. ಖಂಡಿತ ಈ ದಿನಗಳಲ್ಲಿ, ಈ ಒಂದು ಸುವಾರ್ಥ ಯುಗದಲ್ಲಿ ಮುಖ್ಯವಾಗಿ ಈಡುಬಲಿಯ ತತ್ವವನ್ನ, ಅಂದ್ರೆ ಅವರ ಹೇಗೆ ಈಡುಬಲಿಯ ತತ್ವವನ್ನ, ಆ ಈಡುಬಲಿಯಿಂದ ನೀತಿವಂತರಾಗ್ತಾರೆ, ಇದನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಖಂಡಿತ ಈ ಒಂದು ಹೊಸ ಸೃಷ್ಟಿ ತುಂಬಾನೇ ಮುಖ್ಯವಾಗಿದೆ ಅರ್ಥ ಮಾಡಿಕೊಳ್ಳುವುದು. ಹಾಗಾದ್ರೆ ಇದನ್ನ ಈ ಪಾಠದಲ್ಲಿ ಈಗ ಮಾತಾಡುವಂತ ವಿಷಯಗಳು ಏನ್ ಮಾಡಿಲ್ಲ ಅಂದ್ರೆ ಇದರಲ್ಲಿ ಕೊಟ್ಟಿಲ್ಲ. ಬಟ್ ಈ ಪಾಠಕ್ಕೆ ಅನ್ವಯಿಸುವಂತಹ 6th ವಾಲ್ಯೂಮ್ ಅಲ್ಲಿ ಸಹೋದರರು ಹೇಳ್ತಾರೆ ಅಂದ್ರೆ ಇದೇ ಕ್ವಶನ್ಗೆ ಆನ್ಸರ್ ಮಾಡ್ತಾರೆ. ಏನ್ ಹೇಳ್ಬೋದು ನೋಡುವಾಗ, ಜಸ್ಟಿಫಿಕೇಶನ್, ನ್ಯೂ ಕ್ರಿಯೇಷನ್ ಅಲ್ಲಿ ಜಸ್ಟಿಫಿಕೇಶನ್ ಅಂತ ಬರುತ್ತೆ. ಹಾಗಾದ್ರೆ ನಾವು ಈಡುಬಲಿಯನ್ನ ಆ ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಖಂಡಿತವಾಗಿ 5 ವಿಷಯಗಳು ಪ್ರೊಸೆಸ್ ಆಗಬೇಕು ಅಂತ ಹೇಳ್ತಾರೆ. ಮುಖ್ಯವಾಗಿ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೇಕಂದ್ರೆ ನಾವು ನಂಬಿಕೆಯಿಂದ ನೀತಿವಂತರಾಗ್ತೀವಿ. ಹಾಗಾದ್ರೆ ಯೇಸು ಕ್ರಿಸ್ತರನ್ನ, ಆ ರ್ಯಾನ್ಸಮ್ ಸ್ಯಾಕ್ರಿಫೈಸ್ ಅನ್ನ ಯಾವಾಗ ನಾವು ಅಂಗೀಕರಿಸಿಕೊಳ್ತೀವೋ, ಓ ಯೇಸು ಕ್ರಿಸ್ತರು ನನ್ನ ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ಸತ್ತನು, ಆತನ ರಕ್ತ ನನ್ನ ಪಾಪಗಳನ್ನ ಶುದ್ಧಿ ಮಾಡುತ್ತೆ, ಇದನ್ನ ಯಾರೆಲ್ಲ ನಂಬ್ತಾರೋ ಅವರು ಮೊದಲನೇದಾಗಿ ನಂಬಿಕೆಯ ಮುಖಾಂತರವಾಗಿ ಅವರು ನೀತಿವಂತರಾಗ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಕ್ರಿಸ್ತನ ಕೃಪೆಯಿಂದ ನಾವೇನಾಗ್ತೀವಿ, ನೀತಿವಂತರಾಗ್ತೀವಿ. ಎರಡನೆಯದು. ನೆಕ್ಸ್ಟ್ ಹೇಳ್ತಾರೆ, ಮೂರನೇ ಪ್ರೊಸೆಸ್ ಹೇಳ್ತಾರೆ,
ಕ್ರಿಸ್ತನ ರಕ್ತದಿಂದ ನಾವೇನಾಗ್ತೀವಿ? ನೀತಿವಂತರಾಗ್ತೀವಿ. ಹಾಗಾದ್ರೆ 4ನೇದು ಹೇಳ್ತಾರೆ, ಕ್ರಿಸ್ತನ ಪುನರುತ್ಥಾನದಿಂದ ಯಾರೆಲ್ಲ ಪುನರುತ್ಥಾನಗಳನ್ನ ನಂಬ್ತಾರೋ ಅವರೆಲ್ಲ ಏನಾಗ್ತಾರೆ ಅಂದ್ರೆ ನೀತಿವಂತರಾಗ್ತಾರೆ. ನೆಕ್ಸ್ಟ್ 5ನೇ ವಿಷಯ ಹೇಳ್ತಾರೆ, ಕ್ರಿಯೆಗಳ ಮುಖಾಂತರವಾಗಿ ನೀತಿವಂತರಾಗಬೇಕು. ಯಾಕೋಬ ಪುಸ್ತಕದಲ್ಲಿ ಬರೀತಾರೆ. ಹಾಗಾದ್ರೆ 5 ವಿಷಯಗಳು ಖಂಡಿತ ಒಂದು ಹೊಸ ಸೃಷ್ಟಿಯ ಜೀವಿತದಲ್ಲಿ ಆಗ್ಬೇಕು. ಹಾಗಾದ್ರೆ ಇದೆಲ್ಲ ಮಾಡ್ಬೇಕಾ? ಇದೆಲ್ಲ ಆಗತ್ತಾ ಅಂತ ಹೇಳಿದ್ರೆ ಖಂಡಿತವಾಗಿ ಅಪೊಸ್ತಲರು ಕಾಲಕ್ಕನುಸಾರವಾಗಿ ಕೆಲವು ವಿಷಯಗಳನ್ನ ಹಲವಾರು ದೃಷ್ಟಿಕೋನಗಳಿಂದ ಈ ವಾಕ್ಯಗಳನ್ನ ಬರೆದಿದ್ದಾರೆ. ಖಂಡಿತ ಇದೆಲ್ಲವೂ ನಮ್ಮ ಜೀವಿತದಲ್ಲಿ ಅಪ್ಲಿಕೇಬಲ್ ಆಗತ್ತೆ ಎಂಬುದಾಗಿ ಸಹೋದರರು ಆ 6 ವಾಲ್ಯೂಮ್ ಅಲ್ಲಿ ಹೇಳ್ತಾರೆ. ಸರಿ, ಇದರ ಒಂದು ಎಕ್ಸ್ಪ್ಲನೇಷನ್ ನಾವು ನೋಡುವಾಗ ಇಲ್ಲಿ ಹೇಳ್ತಾರೆ, ಇದಕ್ಕೆ ಉತ್ತರ ಹೇಳ್ತಾರೆ, ಈಡುಬಲಿಯ ತತ್ವ, ನೀತಿವಂತನಾಗುವುದಕ್ಕೆ ಈಡುಬಲಿಯ ತತ್ವವನ್ನ ಅರ್ಥ ಮಾಡಿಕೊಳ್ಳೋದು ಬಹು ಅವಶ್ಯವೇ ಎಂಬುದಾಗಿ ಹೇಳುವಾಗ ಅಲ್ಲಿ ಹೇಳ್ತಾರೆ, ಯೇಸುವಿನ ಮೊದಲನೇ ಬರುವಿಕೆಯಲ್ಲಿ ಅವರ ಉಪದೇಶ ದೊಡ್ಡ ಬೆಳಕು ಉಂಟು ಮಾಡಿತ್ತು. ಖಂಡಿತ ಯೇಸು ಕ್ರಿಸ್ತರ ಜನನ ನೋಡುವಾಗ ಖಂಡಿತ ಅಲ್ಲಿ ಹೇಳ್ತಾರೆ, ಈಗ ಕತ್ತಲಿರುವವರಿಗೆ ಒಂದು ದೊಡ್ಡ ಬೆಳಕು ಉಂಟಾಯಿತು. ಹಾಗಾದ್ರೆ ಖಂಡಿತ ಯೇಸು ಕ್ರಿಸ್ತರ ಜನನ ನೋಡುವಾಗ ಅವರ ಮೊದಲನೇ ಬರುವಿಕೆನೆ ಇಡೀ ಲೋಕಕ್ಕೆ ಒಂದು ಬೆಳಕನ್ನ ಉಂಟು ಮಾಡುವುದಾಗಿತ್ತು ಎಂಬುದಾಗಿ ನೋಡ್ತೀವಿ. ಹಾಗಾದ್ರೆ ಹೇಳ್ತಾರೆ, ಇದನ್ನ ಅರ್ಥ ಮಾಡಿಕೊಳ್ಳುವ ಕಣ್ಣುಗಳು ತೆರೆಯಲ್ಪಡುತ್ತದೆ. ಈಡುಬಲಿಯ ಅರ್ಥವು ವಿವರಿಸಲ್ಪಡುತ್ತದೆ. ಯಾರ ಕಣ್ಣುಗಳು ತೆರೆಯಲ್ಪಡುತ್ತದೋ ಅವರಿಗೆ ಈಡುಬಲಿಯ ಅರ್ಥವು ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಹೇಳ್ತಾರೆ, ಅದರಿಂದ ಸುವಾರ್ಥ ಯುಗ ಆರಂಭವಾಗಿ ಇಂದಿನವರೆಗೂ ನಮ್ಮ ಕರ್ತನು ಅನೇಕ ಸಾಮ್ಯಗಳ ಮುಖಾಂತರವಾಗಿ ಉಪದೇಶದ ಮುಖಾಂತರವಾಗಿ ಈಡುಬಲಿಯ ಮಹತ್ವವನ್ನ ತಿಳಿಸಿದ್ದಾರೆ. ಅನೇಕ ಸಾಮ್ಯಗಳಲ್ಲಿ ಆ ಒಂದು ಈಡುಬಲಿಯ ಒಂದು ಉಪದೇಶವನ್ನ ಯೇಸು ಕ್ರಿಸ್ತರು ಮಾಡಿದ್ದಾರೆ. ನೆಕ್ಸ್ಟ್ ಹೇಳುವಾಗ, ಆದ್ದರಿಂದ ಕ್ರಿಸ್ತನ ಮರಣ ಇಡೀ ಲೋಕಕ್ಕೆ ಪಾಪಗಳಿಗಾಗಿ ಕೊಡಲ್ಪಟ್ಟಿತ್ತು ಎಂಬ ಸತ್ಯವನ್ನ ದೇವರ ಜ್ಞಾನದಿಂದ ಹೇಳಲ್ಪಟ್ಟಿರುವುದನ್ನ ನಾವು ತಿಳಿದುಕೊಳ್ಳಬೇಕು. ಹಾಗಾದರೆ ಕ್ರಿಸ್ತನ ಒಂದು ಮರಣ, ನಮಗೆ ರಾನ್ಸನ್ ಸಬ್ಜೆಕ್ಟ್ ಅಲ್ಲಿ ನಾವೇನು ನೋಡಿದ್ವಿ ಈ ಪಾಠಗಳನ್ನ, ಕ್ರಿಸ್ತನ ಮರಣ ಇಡೀ ಲೋಕಕ್ಕೆ, ಎಲ್ಲಾ ಮನುಷ್ಯರಿಗೂ, ಆದಾಮನಿಂದ ಹುಟ್ಟಿದಂತ ಎಲ್ಲಾ ಮನುಷ್ಯರಿಗೂ ಅವರ ಪಾಪಗಳಿಗಾಗಿ ಕೊಡಲ್ಪಟ್ಟಿತ್ತು, ಚೆಲ್ಲಲ್ಪಟ್ಟಿತ್ತು, ಸುರಿಯಲ್ಪಟ್ಟಿತ್ತು ಯೇಸು ಕ್ರಿಸ್ತನ ರಕ್ತ. ಖಂಡಿತ ಲೋಕಕ್ಕೆ ಈಗ ಗೊತ್ತಾ? ಈಗ ಗೊತ್ತಿಲ್ಲ. ಇದೀಗ ಯಾರಿಗೆ ಅನ್ವಯಿಸಲ್ಪಡ್ತಾ ಇದೆ? ಸಭೆಗೆ ಮಾತ್ರ ಅನ್ವಯಿಸಲ್ಪಡ್ತಾ ಇದೆ. ಬಟ್ 1000 ವರ್ಷದಲ್ಲಿ ಇಡೀ ಲೋಕಕ್ಕೆ ಏನಾಗ್ತಾರೆ ಅಂದ್ರೆ ಈ ಒಂದು ಕ್ರಿಸ್ತನ ರಕ್ತ ಎಲ್ಲಾ ಮನುಷ್ಯರಿಗೂ ಅಪ್ಲಿಕೇಬಲ್ ಆಗುತ್ತೆ. ಆ ರಕ್ತದಿಂದ ಅವರು ಶುದ್ಧೀಕರಿಸಲ್ಪಟ್ಟವರಾಗಿ ಯೇಸು ಕ್ರಿಸ್ತರನ್ನ ನಂಬಿ, ಆ ನಂಬಿಕೆ ಮುಖಾಂತರವಾಗಿ ನೀತಿವಂತರಾಗಿ ಅವರು ಆ ಸಮಯದಲ್ಲಿ ಅವರಿಗೆ ನೀತಿವಂತರಾಗಿ ಎಣಿಸಲ್ಪಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ತನಕ? ಅಂಟಿಲ್ 1000 ವರ್ಷ ಕೊನೆಯ ತನಕ ಅವರು ಆ ನೀತಿವಂತರ ಆದಿಯಲ್ಲಿ ನಡಿಬೇಕು. ಆಗ ಅವರು ನಡೆದ್ರೆ ಮಾತ್ರನೇ ಆಗ ಅವರು ಅಪ್ರೂವಲ್ ತಗೋತಾರೆ, ಇವರು ನೀತಿವಂತರು ಎಂಬುದಾಗಿ ಲೋಕಕ್ಕೆ. ಹಾಗಾದ್ರೆ ಖಂಡಿತ ಕೊನೆಯದಲ್ಲಿ ಎಲ್ಲಿ ಹೇಳ್ತಾರೆ, ಇನ್ನೆಲ್ಲಿ ನೋಡುವಾಗ ದೇವರ ಜ್ಞಾನದಿಂದ ಹೇಳಲ್ಪಟ್ಟಿರುವುದನ್ನ ನಾವು ತಿಳಿದುಕೊಳ್ಳುತ್ತೇವೆ. ಇಡೀ ಲೋಕಕ್ಕೆ ಯೇಸು ಕ್ರಿಸ್ತನ ರಕ್ತ ಪಾಪಗಳಿಗಾಗಿ, ಅವರ ಪಾಪಗಳಿಗಾಗಿ ಚೆಲ್ಲಲ್ಪಟ್ಟಿತ್ತು. ನೆಕ್ಸ್ಟ್ ಹೇಳ್ತಾರೆ, ಆದರೆ ಈ ಲೋಕ ಇದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ ಸ್ಥಿತಿಯು ಅಸ್ತಿಭಾರ ಏನೆಂದರೆ ಈಡುಬಲಿಯ ಸತ್ಯವು ಬಹು ಅವಶ್ಯವಾಗಿದೆ. ಹಾಗಾದ್ರೆ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದ ಸ್ಥಿತಿ ಯಾವುದು ಎಂಬುದಾಗಿ ನೋಡುವಾಗ, ಅದಕ್ಕೆ ಅಸ್ತಿವಾರನೇ ಯಾವುದು ಎಂಬುದಾಗಿ ನೋಡುವಾಗ ಈಡುಬಲಿಯ ಸತ್ಯ. ಈಗ ನಾವು ನೋಡಿದ್ವಿ 5 ವಿಷಯಗಳನ್ನ ನೋಡಿದ್ವಿ. ಆ 5 ಅಸ್ತಿವಾರಗಳೇ ನಮ್ಮನ್ನ ನೀತಿವಂತರನ್ನಾಗಿ ಮಾಡಿದೆ. ನೆಕ್ಸ್ಟ್ ಹೇಳ್ತಾರೆ, ಅದೇ ಸಮಯದಲ್ಲಿ ದೇವರನ್ನು, ಆತನ ವಾಕ್ಯವನ್ನು ಮತ್ತು ಕ್ರಿಸ್ತನ ಜೀವವು ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಂಬಿ ಅದರಂತೆ ಕ್ರಿಯೆಗಳನ್ನ ನಡೆಸುವವರಾಗಿ ನಾವು ಕಾಣಲ್ಪಡಬೇಕು. ಅಂದರೆ ದೇವರನ್ನ ನಂಬಬೇಕು, ಆತನ ವಾಕ್ಯವನ್ನು ನಂಬಬೇಕು, ಕ್ರಿಸ್ತನು ನಮಗಾಗಿ ಕೊಡಲ್ಪಟ್ಟಿದ್ದಾರೆ ಎಂಬುದಾಗಿ ನಂಬಿ ನಮ್ಮ ಕ್ರಿಯೆಗಳನ್ನ ನಾವು ಮಾಡುವವರಾಗಿರಬೇಕು. ನೆಕ್ಸ್ಟ್ ಹೇಳುವಾಗ, ಆದುದರಿಂದ ಬೆಳೆಯುಳ್ಳ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೀವಿ. ನೋಡ್ರಿ, ಎಷ್ಟು ಬೆಳೆಯುಳ್ಳ ರಕ್ತ, ಕ್ರಿಸ್ತನ ರಕ್ತ. ಆ ರಕ್ತದಿಂದ ನಾವು ವಿಮೋಚಿಸಲ್ಪಟ್ಟಿದ್ದೀವಿ. ಯಾವುದರಿಂದ ವಿಮೋಚಿಸಲ್ಪಟ್ಟಿದ್ದೀವಿ? ಪಾಪದ ದೆಸೆಯಿಂದ, ಪಾಪಗಳಿಂದ ನಾವು ವಿಮೋಚಿಸಲ್ಪಟ್ಟಿದ್ದೀವಿ.
ಎಂದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ನೆಕ್ಸ್ಟ್ ಹೇಳ್ತಾರೆ, ಬಾಬಿಲೋನ್ ಮೇಜುಗಳೆಲ್ಲ ವಾಂತಿಯಿಂದ ತುಂಬಲ್ಪಟ್ಟಿದೆ ಎಂದು ಪ್ರವಾದಿ ತಿಳಿಸಲ್ಪಡುವಂತೆ ಒಂದು ಕಾಲದಲ್ಲಿ ಈ ಮೇಜಿನ ಮೇಲೆ ಈಡುಬಲಿಯ ಒಳ್ಳೆಯ ಕಾರ್ಯಗಳು ಕಾಣಲ್ಪಟ್ಟಿತ್ತು. ಬಟ್ ಒಂದು ಟೈಮಲ್ಲಿ ಯೇಸು ಕ್ರಿಸ್ತರ ಕಾಲದಲ್ಲಿ, ಅಪೊಸ್ತಲರ ಕಾಲದಲ್ಲಿ ಆ ಮೇಜುಗಳ ಮೇಲೆ ಆ ಒಂದು ಈಡುಬಲಿ ಹೇಗಿತ್ತು ಎಂಬುದಾಗಿ ನೋಡುವಾಗ ತುಂಬಾ ಅದು ಪ್ರೆಷಸ್ ಆಗಿತ್ತು. ಅವರ ಕ್ರಿಯೆಗಳು ಒಳ್ಳೆಯದಾಗಿತ್ತು ಅಪೊಸ್ತಲರ ಕಾಲದವರೆಗೂ. ಅದಾದ್ಮೇಲೆ ತಪ್ಪಾದ ಬೋಧನೆಗಳು, ಸುಳ್ಳಾದ ಬೋಧನೆಗಳು ಏನಾಗೋಯ್ತು, ಒಳಗಡೆ ಬಂತು ಎಂಬುದಾಗಿ ನಾವು ನೋಡ್ತೀವಿ. ಆದರೆ ಈಗ ಹೇಳ್ತಾರೆ, ಅವರ ಹೃದಯಗಳು ಸರಿಯಾದ ಸ್ಥಿತಿಯಲ್ಲಿ ಇಲ್ಲದೆ ಇರುವುದರಿಂದ ಅವರ ಬೋಧನೆಗಳು ತಪ್ಪಾಗಿ ಅರಿತುಕೊಂಡಿದ್ದಾರೆ. ಇದರ ನಿಮಿತ್ತ ದೇವರು ಬಾಬಿಲೋನನ್ನ ತಿರಸ್ಕರಿಸಿದರು. ಖಂಡಿತ ದೇವರು ಬಾಬಿಲೋನನ್ನು ತಿರಸ್ಕರಿಸೋದಕ್ಕೆ ಕಾರಣ ತಪ್ಪಾದ ಬೋಧನೆಗಳು ಒಳಗಡೆ ಬಂದಾಗ, ಟ್ರಿನಿಟಿ, ನರಕ, ಸೋಲ್, ಆತ್ಮ ಇದೆಲ್ಲ ಒಳಗಡೆ ಬಂದಾಗ ದೇವರು ಅವ್ರನ್ನ ತಿರಸ್ಕರಿಸಿದ್ರು. ಅದಕ್ಕೆ ನೆಕ್ಸ್ಟ್ ಹೇಳ್ತಾರೆ, ಆದರೂ ಅವರು ಇರುವ ಜನರು ಅಂದ್ರೆ ಅವರಲ್ಲಿ ಇರುವಂತಹ ಅವರ ಜನರನ್ನ ಅವಳನ್ನ ಬಿಟ್ಟು ಹೊರಗೆ ಬನ್ರಿ. ಪ್ರಕಟಣೆ 8:18 ಹೇಳ್ತಾರೆ, ನನ್ನ ಜನರೇ ಆಕೆಯನ್ನ ಬಿಟ್ಟು ನೀವೇನ್ ಮಾಡ್ರಿ, ಹೊರಗಡೆ ಬನ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಹೇಳ್ತಾರೆ, ಕಾಲಕ್ಕೆ ತಕ್ಕಂತೆ ಬೋಧನೆಯನ್ನ ಸ್ವೀಕರಿಸುವ ಕರೆಯನ್ನ ದೇವರು ನೀಡಿದ್ರು. ಅದರಿಂದ ಈಡುಬಲಿಯ ಸತ್ಯವನ್ನ ಸ್ವೀಕರಿಸುವವರು ಹೊಸ ಚೈತನ್ಯವನ್ನ ಹೊಂದಿಕೊಂಡಿದ್ದಾರೆ. ಹಾಗಾದ್ರೆ ಯಾರೆಲ್ಲ ಆಕೆಯನ್ನ ಬಿಟ್ಟು ಬಂದ್ರು, ನನ್ನ ಜನರೇ ನೀವು ಆಕೆಯನ್ನ ಬಿಟ್ಟು ನೀವೇನ್ ಮಾಡ್ರಿ, ಹೊರಗಡೆ ಬನ್ರಿ ಅಂದಾಗ ಯಾರೆಲ್ಲ ಆತನ ಶಬ್ದವನ್ನ ಕೇಳಿ ಹೊರಗಡೆ ಬಂದ್ರು, ಅವ್ರಿಗೆ ಈಡುಬಲಿಯ ಸತ್ಯವನ್ನ ದೇವರು ಕೊಟ್ರು. ಆ ಸತ್ಯವು ಅವರನ್ನ ಚೈತನ್ಯವಾಗಿ ಏನ್ ಮಾಡಿದೆ ಅಂದ್ರೆ ಇಟ್ಟಿದೆ. ಹೇಗೆ? ಈಡುಬಲಿಯ ಮುಖಾಂತರವಾಗಿ ನಾವು ವಿಮೋಚಿಸಲ್ಪಟ್ಟಿದ್ದೀವಿ. ಆ ಒಂದು ಸತ್ಯ ಖಂಡಿತ ಅಂಗೀಕರಿಸಿಕೊಂಡವರಿಗೆ ಮಾತ್ರ ಎಷ್ಟು ಚೈತನ್ಯವನ್ನ ಕೊಡುವುದಾಗಿದೆ ಎಂಬುದಾಗಿ ನೋಡ್ತೀವಿ. ನೆಕ್ಸ್ಟ್ ಹೇಳ್ತಾರೆ, ರಿಫರೆನ್ಸ್ ನಂಬರ್ 3156 ಅಲ್ಲಿ ಹೇಳ್ತಾರೆ, ಕೆಲವರು ನಮ್ಮ ಪಾಠದ ಅರ್ಥವನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅಪಾಯವಿದೆ. ದೇವಜನರ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಯು ಏನಾಗಬೇಕೆಂದು ಮತ್ತು ಆತನು ಉದ್ದೇಶಿಸಿದಂತೆ ನಡೆಯುತ್ತದೆ ಎಂಬುದಾಗಿ ತಪ್ಪಾಗಿ ಬೋಧಿಸುವರಾಗಿದ್ದಾರೆ. ಅಥವಾ ಇದನ್ನ ಭಾವಿಸಿಕೊಳ್ಳೋಣ, ಹಾಗಾದ್ರೆ ನಮ್ಮ ಜೀವಿತದಲ್ಲಿ ಏನೆಲ್ಲ ನಡೆಯುತ್ತೆ ಅದು ದೇವರ ಚಿತ್ತದಂತೆ ನಡೆಯುತ್ತೆ. ಅದಕ್ಕೆ ಕೆಲವು ಎಕ್ಸ್ಪ್ಲನೇಷನ್ ಕೊಡ್ತಾರೆ ನೋಡ್ರಿ. ನಮ್ಮ ದೇವರ ಜನರ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಏನಾಗಬೇಕೆಂದು ಮತ್ತು ಆತನು ಉದ್ದೇಶಿಸಿದಂತೆ ನಡೆಯುತ್ತದೆ ಎಂಬುದಾಗಿ ನಾವು ಭಾವಿಸಿಕೊಳ್ಳೋಣ. ಅದಾಗಿ ದೇವರು ಅವರ ಜನರ ಬಯಕೆಗಳನ್ನ ಬದಿಗೆ ಇಟ್ಟು ಅವರನ್ನ ಯಂತ್ರಗಳಂತೆ ಕೆಲಸವನ್ನ ಮಾಡಲು ಕಡ್ಡಾಯಪಡಿಸುತ್ತಾನೆ ಎಂದು ತಿಳಿದುಕೊಳ್ಳುವುದು ಇದು ಗಂಭೀರವಾದ ತಪ್ಪು. ಹಾಗಾದ್ರೆ ಇಲ್ಲಿ ಹೇಳ್ತಾರೆ, ಖಂಡಿತವಾಗಿ ದೇವ ಜನರ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಏನಾಗಬೇಕೆಂಬುದಾಗಿ ತಿಳಿದು ಮುಂಚೆನೆ ದೇವರು ಉದ್ದೇಶಿಸಿ, ಸೊ ಅವರ ಉದ್ದೇಶದ ಮೇರೆಗೆ ಅವರನ್ನ ನಡೆಸ್ತಾರೆ. ಅಂದ್ರೆ ಮನುಷ್ಯರ ಬಯಕೆಗಳಿಗೆ ದೇವರು ಮುಖ್ಯತ್ವನ ಕೊಡಲ್ಲ, ಅವರ ಬಯಕೆಗಳನ್ನ ಬದಿಗಿಟ್ಬಿಡ್ತಾರೆ. ಒಬ್ಬ ಮನುಷ್ಯನ ಯಂತ್ರಗಳಂತೆ ದೇವರು ಉಪಯೋಗಿಸ್ತಾರೆ, ಮಾಡ್ತಾರೆ ಎಂಬುದಾಗಿ ತಿಳಿದುಕೊಳ್ಳುವುದು ಖಂಡಿತ ಗಂಭೀರವಾದ ತಪ್ಪು. ಯಾಕೆ ಎಂಬುದಾಗಿ ಹೇಳುವಾಗ ದೇವರ ವಾಕ್ಯದಲ್ಲಿ ಎಲ್ಲೂ ಈ ರೀತಿಯಾಗಿ ಹೇಳಲಿಲ್ಲ. ದೇವರು ಸಂತೋಷದಿಂದ ಎಲ್ಲಾ ಸಮಯದಲ್ಲಿಯೂ ಸಂಪೂರ್ಣ ಸ್ವಾತಂತ್ರ್ಯವನ್ನ ಮನುಷ್ಯನಿಗೆ ಕೊಟ್ಟಿದ್ದಾರೆ. ಆದಾಮ ಅವಳನ್ನು ಉಂಟು ಮಾಡಿ ಅವ್ರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯವನ್ನ ಕೊಟ್ಟರು. ನೀವೇನ್ ಮಾಡ್ರಿ, ನೀವು ಈ ಭೂಮಿಯಲ್ಲಿದ್ದು ನೀವು ಹೆಚ್ಚಿರಿ, ನಿಮ್ಮ ಸಂತಾನವನ್ನ ಹೆಚ್ಚಿರಿ, ನಿಮಗೆ ಎಲ್ಲಾ ರೀತಿಯಲ್ಲೂ ದೇವರು ಅವರಿಗೆ ಅಲ್ಲಿ ಸ್ವತಂತ್ರವನ್ನ ಕೊಟ್ಟಿದ್ರು. ನೆಕ್ಸ್ಟ್ ಹೇಳುವಾಗ, ನಮ್ಮನ್ನು ಆತನು ಚಕ್ರದ ಕೈ ಬಂಡಿಗಳಂತೆ ಮಾಡಬಹುದಾದರೂ ಆತನು ನಮ್ಮನ್ನು ಹಾಗೆ ಮಾಡಲಿಲ್ಲ. ಒಂದು ವೇಳೆ ಚಕ್ರದ ಬಂಡಿ ಎಳೆದುಕೊಂಡು ಹೋಗೋದು, ಆ ಚಕ್ರದ ಬಂಡಿ ಏನ್ ಮಾಡ್ಬೋದು, ಎತ್ತಿನ ಗಾಡಿ ಏನ್ ಮಾಡ್ಬೇಕು, ಎಲ್ಲಿಗೆ ಬೇಕಾದ್ರೂ ಎಳ್ಕೊಂಡು ಹೋಗ್ಬೋದು. ತನ್ನ ಮನಸ್ಸಿಷ್ಟ ಬಂದಂಗೆ ಈ ಕಡೆನೋ ಆ ಕಡೆನೋ ಎಲ್ಲೋ ಒಂದು ಕಡೆ ಎಳೆದ ಹಾಕಿಕೊಂಡು ಮಾಡ್ಬೋದು. ಬಟ್ ಇಲ್ಲಿ ಹೇಳ್ತಾರೆ, ಇಲ್ಲೋ ಅಲ್ಲೂ ಎಳೆದಾಡುವ ಬಂಡಿಯಂತೆ ದೇವರು ನಮ್ಮನ್ನ ಸೃಷ್ಟಿಸಲಿಲ್ಲ. ಈ ರೀತಿಯಾಗಿರುವುದು ಅವರ ಮಕ್ಕಳಂತೆ ಇರುವುದಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಇರುವವರು ಅವರ ಮಕ್ಕಳಾಗಿರುವುದಕ್ಕೆ ಸಾಧ್ಯವಿಲ್ಲ. ಮನುಷ್ಯನನ್ನ ಸ್ವತಂತ್ರವುಳ್ಳವನಾಗಿಯೇ ಸೃಷ್ಟಿಸಿದರು. ದೇವರಂತೆ ತಾನು ಬಯಸುವ ಕಾರ್ಯವನ್ನ ಮಾಡುವಂತೆ ಸೃಷ್ಟಿ ಮಾಡಿದರು. ದೇವರು ಏನ್ ಬಯಸ್ತಾರೆ, ಅವರ ಮನಸ್ಸಿಗೆ ಏನ್ ಬರುತ್ತೆ, ಯೋಚನೆಗೆ ಬರುತ್ತೆ, ಅದನ್ನೇ ಅವರ ಒಂದು ಮೈಂಡಲ್ಲಿರುವಂಥ ಪ್ರಿಪ್ರೇಷನ್ನೇ ಮನುಷ್ಯನಲ್ಲಿ ಏನು ಮಾಡಿದ್ರು ಅಂದರೆ ದೇವರು ಸೆಟ್ ಮಾಡಿದ್ರು. ಹಾಗಾದ್ರೆ ಮನುಷ್ಯನನ್ನ ದೇವರು ಒಂದು ಬಂಡಿಯಂತೆ,
ಒಂದು ರೋಬೋ ಥರ ದೇವರು ಉಂಟು ಮಾಡಲಿಲ್ಲ, ಒಂದು ಮಿಷಿನ್ ಥರ, ಒಂದು ಯಂತ್ರ ರೀತಿಯಲ್ಲಿ ದೇವರು ಉಂಟು ಮಾಡಲಿಲ್ಲ. ಹಾಗಾದ್ರೆ ತನ್ನ ಮನಸ್ಸಿಗೆ ಏನು ಬಯಸ್ತಾನೋ ಅದನ್ನು ಆ ಮನುಷ್ಯ ಮಾಡೋದಕ್ಕೆ ಶಕ್ತನಾಗಿರುವುದಕ್ಕೆ ದೇವರು ಅವನಿಗೆ ಆ ಒಂದು ಹ್ಯೂಮನ್ ಬಾಡಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೆಟ್ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟ್ ಹೇಳ್ತಾರೆ, ನಾವು ಬಯಸಿದನ್ನ ಮಾಡುವಂತೆ ಎಲ್ಲ ಸನ್ನಿವೇಶದಲ್ಲೂ ಸಾಧಕವಾಗದಿದ್ದರೂ ನಾವು ಬಯಸಿದ್ದನ್ನ ಮಾಡಲು ಸ್ವತಂತ್ರವನ್ನ ಹೊಂದಿದ್ದೀವಿ. ಖಂಡಿತ ಎಲ್ಲ ಸಮಯದಲ್ಲೂ ನಾವು ಬಯಸೋದಕ್ಕೆ ಸಾಧಕವಾಗೋದಿಲ್ಲ, ಬಟ್ ಮಾಡೋದಕ್ಕೆ ನಮಗೆ ಶಕ್ತರಾಗಿರ್ತೀವಿ. ಆಗ ಕೊನೆಗೆ ಹೇಳ್ತಾರೆ, ದೇವರು ತನ್ನ ಜನರೊಂದಿಗೆ ಅವರ ಇಚ್ಛೆಗೆ ಅನುಗುಣವಾಗಿ ವ್ಯವಹರಿಸ್ತಾರೆ. ಹಾಗಾದ್ರೆ ಖಂಡಿತ ದೇವರು ಪ್ರತಿಯೊಬ್ಬ ಮನುಷ್ಯರ ಅವರವರ ಇಚ್ಛೆಗಳಿಗನುಸಾರವಾಗಿ ದೇವರು ಅವ್ರನ್ನ ನಡೆಸ್ತಾರೆ. ಬಟ್ ಅದನ್ನು ಫ್ರೀಯಾಗಿ ಬಿಟ್ಟಿದ್ದಾರೆ. ಬಟ್ ಅದನ್ನು ತಗೋಬೇಕಾಗಿರೋದು ಯಾರು? ಮನುಷ್ಯರು. ಇದು ಸರಿ, ಇದು ತಪ್ಪು, ರಾಂಗ್ ಅಂಡ್ ರೈಟ್ ಕಣ್ಮುಂದೆ ಇಟ್ಟಿದ್ದಾರೆ. ಅದನ್ನು ತೆಗೆದುಕೊಳ್ಳುವಂಥ ರೀತಿ ಅಥವಾ ತೆಗೆದುಕೊಳ್ಳುವಂಥ ಒಂದು ಕಾರ್ಯ ಮನುಷ್ಯನಿಗೆ ಬಿಟ್ಟಿರುವುದು. ನೆಕ್ಸ್ಟ್ ಹೇಳ್ತಾರೆ, ಮತ್ತು ದೇವರು ನೈಸರ್ಗಿಕವಾದ ಮನುಷ್ಯನ ಚಿತ್ತವನ್ನು ಗೌರವಿಸಿದ್ದಾರೆ. ಅಂದರೆ ಸಾಧಾರಣವಾದ ಮನುಷ್ಯನನ್ನು ದೇವರು ಏನು ಮಾಡಿದ್ದಾರೆ? ಗೌರವಿಸಿದ್ದಾರೆ. ನಾವು ಕೀರ್ತನೆ 103ಗಳಲ್ಲಿ ಓದ್ತೀವಿ, ದೇವರೇ ಮನುಷ್ಯರು ಎಷ್ಟರವನು, ಅವನು ನೀವು ಯಾಕೆ ಲಕ್ಷಿಸಬೇಕು. ಅವನು ಗಾಳಿ ಬಡಿದುಕೊಂಡು ಹೋಗುವ ಒಟ್ಟಿನಂತಿದ್ದಾರೆ, ಬಟ್ ತಿರುಗಿ ಆ ಸ್ಥಳವನ್ನೇ ಕಾಣದವನಾಗಿದ್ದಾನೆ. ಅಂಥ ಮನುಷ್ಯನನ್ನು ದೇವರು ಏನು ಮಾಡ್ತಾರೆ ಅಂದರೆ ಗೌರವಿಸುವರಾಗಿದ್ದಾರೆ. ಅವನ ಒಂದೊಂದು ಭಾವನೆಗಳಿಗೆ ಸ್ಪಂದಿಸುವರಾಗಿದ್ದಾರೆ. ಅವನ ಒಂದೊಂದು ಆಸೆ ಆಕಾಂಕ್ಷೆಗಳಿಗೆ ದೇವರು ಸ್ಪಂದಿಸುವನಾಗಿ ಅವನಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಅವನನ್ನು ಗೌರವಿಸುವನಾಗಿದ್ದಾರೆ. ಸಾಧಾರಣವಾದ ಮನುಷ್ಯನನ್ನೇ ಅವರು ಉಂಟು ಮಾಡಿದಂತಹ ಮನುಷ್ಯನನ್ನೇ ದೇವರು ಗೌರವಿಸುವರಾಗಿದ್ದಾರೆ. ಖಂಡಿತ ನೆಕ್ಸ್ಟ್ ಹೇಳ್ತಾರೆ, ಪವಿತ್ರಾತ್ಮದಿಂದ ಹುಟ್ಟಿದ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಹೊಸ ಸೃಷ್ಟಿಗಳ ಚಿತ್ತವನ್ನು ದೇವರು ಇನ್ನೂ ಹೆಚ್ಚಾಗಿ ಗೌರವಿಸುವನಲ್ಲವೇ? ಒಂದು ಸಾಧಾರಣವಾದ ಮನುಷ್ಯನನ್ನು ದೇವರು ಗೌರವಿಸ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಇನ್ನೂ ಹೆಚ್ಚಾಗಿ ತನ್ನ ಚಿತ್ತದಂತೆ, ಯೇಸು ಕ್ರಿಸ್ತರ ಚಿತ್ತದಂತೆ, ತನ್ನ ಚಿತ್ತದಂತೆ ತನ್ನನ್ನು ಅರ್ಪಿಸಿಕೊಂಡು ಹೊಸ ಸೃಷ್ಟಿಯಲ್ಲಿ ಹುಟ್ಟಿರುವಂತಹ ಕ್ರಿಸ್ತ ಯೇಸುವಿನಲ್ಲಿರುವಂತಹ ಹೊಸ ಜೀವಿಗಳ ಚಿತ್ತವನ್ನು ದೇವರು ಗೌರವಿಸುವುದಿಲ್ವಾ? ಖಂಡಿತ ಇನ್ನೂ ಹೆಚ್ಚಾಗಿ ಲೋಕದ ಮನುಷ್ಯರನ್ನ, ಅಂದರೆ ಸಾಧಾರಣವಾದ ಮನುಷ್ಯರನ್ನೇ ದೇವರು ಗೌರವಿಸುವಾಗ ತನ್ನ ಚಿತ್ತದಂತೆ ನಡೆಯುವ ಹೊಸ ಸೃಷ್ಟಿಗಳ ಚಿತ್ತವನ್ನು ದೇವರು ಗೌರವಿಸೋದಿಲ್ವಾ? ಖಂಡಿತ ಗೌರವಿಸುವರಾಗಿದ್ದಾರೆ. ಹಾಗಾದರೆ ಖಂಡಿತವಾಗಿ ಈ ದಿನದಲ್ಲಿ ಒಂದು ಒಳ್ಳೆಯ ಪಾಠವನ್ನು ನಾವು ನೋಡಿದ್ವಿ. ಸೊ ಈ ರೀತಿಯಾಗಿ ನಾವು ದೇವರ ಚಿತ್ತಕ್ಕನುಸಾರವಾಗಿ ನಡೆಸಲ್ಪಡೋದಕ್ಕೆ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಈ ಒಂದು ಪ್ರಾರ್ಥನೆಯನ್ನು ನಮ್ಮ ಮಧ್ಯದಲ್ಲಿರುವಂಥ ಸಹೋದರ ನಾಗರಾಜ್ ಅವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ನಾಗರಾಜ್ ಬ್ರದರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ, ಮಾಡಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ಪರಲೋಕ ತಂದೆಯಾದ ಯೆಹೋವ ದೇವರೇ, ನಮ್ಮ ಆಯುಷ್ಕಾಲದ ದಿವಸದಲ್ಲಿ ಈ ದಿನವೂ ಕೂಡ ಕೂಡಿಸಿಕೊಟ್ಟು ಈ ಒಂದು ದಿನದಲ್ಲಿ ತಂದೆ ನಿಮ್ಮ ಸತ್ಯವಾಕ್ಯಗಳನ್ನ ಕೇಳ್ತಕ್ಕಂಥ ಮತ್ತು ನಿಮ್ಮಲ್ಲಿ ನೀವು ಯೋಚಿಸಿರ್ತಕ್ಕಂಥ ಕಾಲಗಳು ಸಮಯಗಳನ್ನ ಕುರಿತಾಗಿ ಅದರಲ್ಲಿ ಅಡಕವಾಗಿರ್ತಕ್ಕಂಥ ಸತ್ಯಾಂಶಗಳು ಮತ್ತು ತಂದೆ ಅದರಲ್ಲಿ ನಿರೀಕ್ಷೆ ಉಳ್ಳವರಿಗೆ ಅದು ತಡವಾದರೂ ವಿಳಂಬವಾದರೂ ಅದು ನೆರವೇರುತ್ತದೆ ಎಂಬತಕ್ಕಂಥ ಆಶಾಭಾವನೆಗಳನ್ನ ಹುಟ್ಟಿಸಿ ತಂದೆ, ಹೀಗೆ ನಿಮ್ಮ ಭಕ್ತರುಗಳು ಕಾಯ್ತಕ್ಕಂಥ ಸಂಯಮದಿಂದ ಕಾದುಕೊಳ್ತಕ್ಕಂಥ ನಿರೀಕ್ಷೆಗಳನ್ನ ತಂದೆ ಭಕ್ತರಲ್ಲಿ ಅಂತ ಮನಸ್ಸುಗಳನ್ನು ಕೊಟ್ಟು ನಡೆಸಿ ತಂದೆ ನಡೆಸ್ಕೊಡ್ರಿ ಎಂಬುದಾಗಿ ಕೂಡ ಕೇಳುವರಾಗಿದ್ದೇವೆ ತಂದೆಯೇ. ಮುಖ್ಯವಾಗಿ ತಂದೆ ಈ ದಿನದಲ್ಲಿ ಕೊಟ್ಟಂತ 2 ಭಾಗದ ವಾಕ್ಯಗಳಿಗೋಸ್ಕರ ನಾವು ನಿಮ್ಗೆ ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತನ ಮೂಲಕವೇ ನಾವು ಸ್ತುತಿ ಸ್ತೋತ್ರಗಳನ್ನು ಹೇಳುತ್ತಾ ಒಂದು ಪಾಠವನ್ನು ಸಿದ್ಧ ಮಾಡಿಕೊಟ್ಟಂತ ಸಭೆಯ ಸೇವಕರನ್ನು ಕೂಡ ನಿಮ್ಗೆ ಕರೆಯಿಸಿ ಅವರು ನಿಮಗಾಗಿ ಮಾಡತಕ್ಕಂಥ ಸೇವೆ ಮತ್ತು ಕುಟುಂಬವಾಗಿ
ವೈಯಕ್ತಿಕವಾಗಿ ಮಾಡ್ತಕ್ಕಂಥ ಸೇವೆಗಳನ್ನು ತಂದೆ ನೆನೆಸಿ ಅವರನ್ನ ನಿಮ್ಮ ಯೋಜನೆಯಲ್ಲಿ ನಿಮ್ಮ ಚಿತ್ತಕ್ಕೆ ಅನುಗುಣವಾಗಿ ಆಶೀರ್ವದಿಸಿ ನಡೆಸಿಕೊಡ್ರಿ. ಮತ್ತು ತಂದೆ ಕೇಳಿರ್ತಕ್ಕಂಥ ನಾವೆಲ್ಲರೂ ನಿಮ್ಮ ಚಿತ್ತದಂತೆ ನಡೀಲಿಕ್ಕೆ ಆಗುವಂತೆ ನಮಗೆ ಬೇಕಾಗಿರ್ತಕ್ಕಂಥ ನಿಮ್ಮ ಆತ್ಮನ ಸಹಾಯಗಳನ್ನು ಕೊಟ್ಟು ನಡೆಸಿಕೊಡ್ರಿ. ಹೀಗೆ ನಾವು ನಿರೀಕ್ಷೆ ಉಳ್ಳವರಾಗಿ ತಂದೆ ನಿಮ್ಮ ಸತ್ಯ ವಾಕ್ಯಗಳಿಗೆ ಮನಸ್ಸು ಕೊಟ್ಟವರಾಗಿ ಅದರಲ್ಲಿ ಆಶೀರ್ವಾದಗಳನ್ನು ಪಡೆಯಲಿಕ್ಕಾಗುವಂತೆ ನಮ್ಮನ್ನು ನಡೆಸ್ರಿ ಎಂಬುದಾಗಿ ಕೂಡ ಕೇಳುತ್ತಾ ಈ ಒಂದು ಪ್ರಾರ್ಥನೆ ಮನವಿಯನ್ನ ನಮ್ಮ ಒಡೆಯರು ರಕ್ಷಕನು ಮಹಾಯಾಜಕನಾದಂತೆ ಯೇಸು ಕ್ರಿಸ್ತರ ಮೂಲಕವೇ ಕೇಳುತ್ತೇವೆ ತಂದೆ. ಆಮೆನ್. ಥ್ಯಾಂಕ್ ಯು ಬ್ರದರ್ ಅಂಡ್ ಸಿಸ್ಟರ್ಸ್.